ಭೀಮಾ ಹೆಜ್ಜೆ ರಥಯಾತ್ರೆಯ ಕುರಿತು ಆಯೋಜನೆ ಆಗಿರ್ತಕ್ಕಂಥ ಈ ಮಾಧ್ಯಮ ಹಾಗೂ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ವಿಧಾನ ಪರಿಷತ್ತಿನ ಶಾಸಕರಾದಂಥ ಮಾನ್ಯ ಚಿದಾನಂದ ಗೌಡರು ಉಪಸ್ಥಿತರಿದ್ದಾರೆ. ನಮ್ಮ ಕೊರಟಗೆರೆ ಭಾಗದ ಮುಖಂಡರು, ನಿವೃತ್ತ IAS ಅಧಿಕಾರಿಗಳಾದಂಥ ಮಾನ್ಯ ಅನಿಲ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ನಮ್ಮ 5 ಮಂಡಲದ ಶಿರಾ, ಮಧುಗಿರಿ, ಕೊರಟಗೆರೆ, ಪಾವಗಡ, ಶಿರಾ ಗ್ರಾಮಾಂತರ ಎಲ್ಲ ಮಂಡಲದ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಏನು ಇಷ್ಟೊತ್ತು ಈ ಕಾರ್ಯಕ್ರಮದ ಸ್ವರೂಪವನ್ನು, ಭೀಮಾ ಹೆಜ್ಜೆ ಕಾರ್ಯಕ್ರಮದ ಸ್ವರೂಪವನ್ನು ಮಾನ್ಯ ಶಾಸಕರು ಮತ್ತು ಅನಿಲ್ ಕುಮಾರ್ ಸರ್ ಅವರು ವಿವರಿಸಿದ್ದಾರೆ. 11 ಗಂಟೆಗೆ, ನಾಳೆ ಬೆಳಗ್ಗೆ 11 ಗಂಟೆಗೆ ನೆಲಮಂಗಲದಲ್ಲಿ ಉದ್ಘಾಟನೆ ಆಗುತ್ತೆ. ರಾಜ್ಯದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಸಾಹೇಬರು ಇವರೆಲ್ಲರ ನೇತೃತ್ವದಲ್ಲಿ ಉದ್ಘಾಟನೆ ಆದಂಥ ರಥಯಾತ್ರೆ ದಾವಸ್ಪೇಟೆ, ತುಮಕೂರು, ಶಿರಾ, ಜವಗನಹಳ್ಳಿ, ಹಿರಿಯೂರು, ಚಿತ್ರದುರ್ಗ ಈ ಇಷ್ಟು ಜಾಗಗಳನ್ನು ನಾಳೆ ತಲುಪುವಂಥದ್ದಾಗತ್ತೆ. ನಾಳೆ ಚಿತ್ರದುರ್ಗದಲ್ಲಿ ಆಲ್ಟ್ ಆಗಿ ಮತ್ತೆ ದಾವಣಗೆರೆ, ಹಾವೇರಿ ಮೂಲಕ ತಲುಪಿ 15ನೇ ತಾರೀಕು ಮುನ್ಸಿಪಲ್ ಮೈದಾನದಲ್ಲಿ ನಿಪ್ಪಾಣಿನಲ್ಲಿ ಒಂದು ಬೃಹತ್ ಸಭೆಯನ್ನು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಈ ಭೀಮಾ ಹೆಜ್ಜೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಒಂದೇನು ಅಂದರೆ, ನಾವೆಲ್ಲರೂ ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ನಾವೆಲ್ಲರೂ ಭಾಳ ಆರಾಮಾಗಿದ್ದೀವಿ ಅಂತಂದರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬರು ಕೊಟ್ಟಂಥ ಸಂವಿಧಾನ ಕಾರಣ ಅಂತಕ್ಕಂಥದ್ದು ನನ್ನ ಭಾವನೆ. ಆ ಸಂವಿಧಾನದ ಆಶಯಗಳಂತೆ ನಡೀತಕ್ಕಂಥದ್ದು ಎಲ್ಲರ ಕರ್ತವ್ಯ. ಆದರೆ ಅಂಥ ಮಹಾನ್ ಪುರುಷನಿಗೆ ಏನು ಕಾಂಗ್ರೆಸ್ಸು ಅವಮಾನ ಮಾಡಿದೆ, ಅವರ ಕೊನೆಯ ದಿನಗಳಲ್ಲಿ ಯಾವ ರೀತಿ ಅವಮಾನ ಮಾಡಿದೆ, ಅವರ ಚುನಾವಣೆಗಳಲ್ಲಿ ನಿಂತ ಸಂದರ್ಭದಲ್ಲಿ ಯಾವ ರೀತಿ ಸೋಲ್ಸೋದಕ್ಕೆ ಪ್ರಯತ್ನಪಟ್ಟು ಸೋಲಿಸಿದ್ದಾರೆ, ಅವರು ಕೊನೆ ಹಂತದಲ್ಲಿ ಅವರ ಐಕ್ಯದ ಸ್ಥಳಕ್ಕೂ ಜಾಗವನ್ನು ಕೊಡದೆ ಒಂದು ಬಹಳ ದ್ರೋಹವನ್ನು ಕಾಂಗ್ರೆಸ್ ಮಾಡಿದೆ. ಅದನ್ನು ನಾವು ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮಭೂಮಿ, ಅಕ್ಷರ ಭೂಮಿ, ದೀಕ್ಷಾ ಭೂಮಿ, ಮಹಾಪರಿನಿರ್ವಾಣ ಭೂಮಿ, ಐಕ್ಯತಾ ಭೂಮಿ 5 ಸ್ಮಾರಕಗಳನ್ನು ಪಂಚತೀರ್ಥ ಕಾರ್ಯಕ್ರಮ ಅಂದರೆ ಸ್ಮಾರಕಗಳನ್ನು ನಿರ್ಮಾಣ ಮಾಡಿರುವಂಥದ್ದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು. ಈ ರೀತಿ ಈ ಎಲ್ಲ ಸ್ಮಾರಕಗಳಿಗೆ ನಮ್ಮ ಕರ್ನಾಟಕದ BJPಯ ಸರ್ಕಾರ ಏನಿತ್ತು ಸುಮಾರು 1 ಕೋಟಿ ವೆಚ್ಚವನ್ನು ಆ ಸ್ಮಾರಕಗಳಿಗೆ ಕೊಟ್ಟಿದೆ. ಈ ರೀತಿ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ನಡೆಯುತ್ತೆ ಅಂತಕ್ಕಂಥದ್ದಕ್ಕೆ ಇವೆಲ್ಲ ಉದಾಹರಣೆ. ಇವತ್ತು ಏನು ನಾವು ಯಾವ ಸಮಾಜಗಳಿಗೆ ಮೀಸಲಾತಿಯನ್ನು ಕೊಡಬೇಕಾಗಿತ್ತು ಅದನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ಉಗ್ರವಾಗಿ ಖಂಡಿಸುತ್ತೆ. ಇದರ ಮೂಲಕ ಏನು SCP TSP ಹಣನ ದುರ್ಬಳಕೆಯನ್ನು ಮಾಡಿಕೊಂಡು ಏನೋ ಅವರ ರಾಜಕೀಯಕ್ಕೋಸ್ಕರ ಅವ್ರಿಗೆ ಹೆಂಗ್ ಬೇಕೋ ಆ ರೀತಿ ನಡ್ಕೊಳ್ಳುವಂಥ ಪರಿಸ್ಥಿತಿಯನ್ನು ಇಡೀ ಇತಿಹಾಸದಲ್ಲಿ ಯಾವತ್ತೂ ನಾವು ನೋಡಿಲ್ಲ. ಅಂತಹ ಪರಿಸ್ಥಿತಿಗೆ ಬಂದಿದೆ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ನಿಟ್ಟಿನಲ್ಲಿ ಏನು ಜನಾಕ್ರೋಶ ವ್ಯಕ್ತ ಆಗ್ತಾ ಇದೆ, ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಪಡೆದು ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಆರಂಭ ಆಗಿರ್ತಕ್ಕಂಥ ಯಾತ್ರೆ ಸುಮಾರು 25ನೇ ತಾರೀಕು ಚಿತ್ರದುರ್ಗ, ತುಮಕೂರಿಗೂ ಬರುವಂಥದ್ದಿದೆ. ಈ ಮೂಲಕ ಹೇಳೋದೇನು ಅಂತಂದ್ರೆ, ನಾವು ಯಾವತ್ತೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿ ಅವರ ಆಶಯದಂತೆ ನಡೀತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಪ್ರತಿಪಾದಿಸ್ತಾ ಇದೆ. ಆದರೆ ಇದಕ್ಕೆ ನಾಟಕವನ್ನ ಕಾಂಗ್ರೆಸ್ ಮಾಡ್ತಾ ಇದೆ.
ಇದನ್ನ ಆ ಕಾಂಗ್ರೆಸ್ಸಿನ ಮುಖವನ್ನು ಕಳಚಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆಶಯದಂತೆ ಏನು ಕೊನೆಯ ವ್ಯಕ್ತಿಗಳಿಗೆ ನಾವು ತಲುಪಿಸ್ಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ನಾವು ತಲುಪಿಸ್ಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಆಶೆ ಆಗಿದೆ. ಆ ನಿಟ್ಟಿನಲ್ಲಿ ಬಹಳ ವಿಜೃಂಭಣೆಯಿಂದ ಶಿರಾ ಟೋಲ್ನಲ್ಲಿ ನಾವು ಈ ರಥಯಾತ್ರೆಯನ್ನು ಸ್ವಾಗತವನ್ನು ಮಾಡಿಕೊಂಡು ಕಳ್ಳಂಬೆಳ್ಳದಲ್ಲಿ ಬಹಿರಂಗ ಸಭೆಯನ್ನು ಮಾಡಿ ಮತ್ತೆ ಶಿರಾದಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಅಲ್ಲಿ ಒಂದು ಸಭೆಯನ್ನು ಮಾಡಿ ನಾವು ಜವಗನಹಳ್ಳಿ ಮೂಲಕ ಚಿತ್ರದುರ್ಗ ತಲುಪುವಂಥದ್ದಾಗುತ್ತೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಅತ್ಯವಶ್ಯಕವಾಗಿ ಬೇಕಾಗಿದೆ. ತಮ್ಮೆಲ್ಲರಿಗೂ ಮನವಿಯನ್ನು ಮಾಡಿ ತಮ್ಮ ಸಹಕಾರವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ.